ವೆಲ್ಕಮ್ ಟು ಸಂಪತ್ ಟಿವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಯಾರು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಇವತ್ತು ನಾವು ಶಿಡ್ಲಘಟ್ಟದ ಪ್ರಾಚೀನ ದೇವಾಲಯವಾದ ಶ್ರೀ ಯಲ್ಲಮ್ಮ ತಾಯಿಯ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಇದು ಶಿಡ್ಲಘಟ್ಟದ TB ರಸ್ತೆಯಲ್ಲಿದೆ. ಬಸ್ ನಿಲ್ದಾಣಕ್ಕೆ ತುಂಬ ಹತ್ತಿರದಲ್ಲೇ ಇದೆ. ಕಾಲ್ನಡಿಗೆಯಲ್ಲೇ ಬಂದು ಶ್ರೀ ತಾಯಿಯ ದೇವಿಯ ದರ್ಶನವನ್ನು ಪಡೆಯಬಹುದು. ಇಲ್ಲಿ ತಮ್ಮ ಭಕ್ತರು ತಮ್ಮ ಕಷ್ಟಗಳನ್ನು ಈಡೇರಿಸುತ್ತಾರೆ ಎಂಬ ಅಪಾರವಾದ ನಂಬಿಕೆ ಇರಿದೆ. ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುತ್ತಾರೆ. ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯ ಶಿಡ್ಲಘಟ್ಟ. ಇದು ತುಂಬ ಪ್ರಾಚೀನವಾದ ದೇವಸ್ಥಾನವಾಗಿರುತ್ತೆ. ಇಲ್ಲಿ ಪ್ರತಿ ವರ್ಷ ಶ್ರೀ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಸಹ ನಡೆಯುತ್ತೆ. ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. ತುಂಬ ಪ್ರಾಚೀನವಾದ ದೇವಸ್ಥಾನ. ಈಗ ಜೀರ್ಣೋದ್ಧಾರ ಮಾಡಿ ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಯಾವುದೇ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಕೇಳಿಕೊಂಡರೆ ಶ್ರೀ ಯಲ್ಲಮ್ಮ ದೇವಿಯು ಖಂಡಿತ ಅವರ ಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಸನ್ಮಾರ್ಗದಲ್ಲಿ ನಡೆಯುವಂತಹ ಆಶೀರ್ವಾದವನ್ನು ನೀಡುತ್ತಾಳೆ ಎಂಬ ಅಚಲವಾದ ನಂಬಿಕೆ ಈ ನಮ್ಮ ಶಿಡ್ಲಘಟ್ಟ ಜನರಲ್ಲಿದೆ. ಇದು ಚಿಕ್ಕಬಳ್ಳಾಪುರ ಮುಂತಾದ ಕಡೆಯಿಂದ ಬಂದು ಹೋಗುವಂತಹ ಬಸ್ ಸೌಲಭ್ಯ ಸಹ ಇದೆ. ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಇದೆ. ಬಂದು ಶ್ರೀ ದೇವಿಯ ದರ್ಶನ ಪಡ್ಕೊಳ್ಳಿ. ಇಲ್ಲಿ ವಿಶಾಲವಾದ ಅರಳಿ ಕಟ್ಟೆ ಮರ ಇದೆ. ಇದು ಅತ್ಯಂತ ಪುರಾತನವಾದಂತಹ ಮರವಾಗಿರುತ್ತೆ. ಈಗ ದೇವಸ್ಥಾನ ಪುನರುಜ್ಜೀವನ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ. ಯಾವುದೇ ಭಕ್ತಾದಿಗಳು ಬಂದು ಶ್ರೀ ತಾಯಿಯ ದರ್ಶನವನ್ನು ಪಡೆದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಎಲ್ಲ ಭಕ್ತಾದಿಗಳಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ರೇಣುಕಾ ಯಲ್ಲಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಇದ್ದೀನಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಸಪೋರ್ಟ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಮಾತೆ, ಜೈ ಮಾತೆ, ಜೈ ಮಾತೆ.